ಬೆಂಗಳೂರಿನಲ್ಲಿ ಏನು ಗ್ರಾಹಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಟ್ಟೆ ಅಂಗಡಿ ಮಾಲೀಕರ ನಡುವೆ ಒಂದು ಫೈಟಿಂಗ್ ನಡೆದಿದೆ. ಇನ್ನು 2 ದಿನದ ಹಿಂದೆ ಚಿಕ್ಕಪೇಟೆ ಪ್ಲಾಜಾದಲ್ಲಿ ಬಟ್ಟೆ ಅಂಗಡಿಯಲ್ಲಿ ಗಲಾಟೆ ನಡೆದಿದೆ. ಸೊ ಇವಾಗ ಹಲ್ಲೆ ಮಾಡಿರ್ತಕ್ಕಂಥ ಈ ವೇಳೆ ಹಲ್ಲೆ ಮಾಡ್ಕೊಂಡಿರ್ತಕ್ಕಂಥ ದೃಶ್ಯಗಳು CCTVಯಲ್ಲಿ ಲಭ್ಯವಾಗಿವೆ. ಇನ್ನು ಅಂಗಡಿಯಿಂದ ಬೇರೆ ಅಂಗಡಿಗೆ ಹೋಗ್ತಿದ್ದಂತಹ ಗ್ರಾಹಕರು ಈ ವೇಳೆ ಪಕ್ಕದ ಅಂಗಡಿ ಮಾಲೀಕ ನಮ್ಮ ಅಂಗಡಿಗೆ ಬರಬೇಕಾಗಿತ್ತು, ನೀವು ಕರ್ಕೊಂಡು ಹೋಗ್ತೀರಾ ಅಂತ ವಿಚಾರಕ್ಕೆ ಜಗಳ ಶುರುವಾಗಿದೆ. ಈ ವೇಳೆ ಇಬ್ಬರ ನಡುವೆ ಮಾರಾಮಾರಿ ನಡೆದಿದೆ. ಏನು ಒಬ್ಬರನ್ನೊಬ್ಬರು ತಿಳಿಸ್ಕೊಂಡಿರ್ತಕ್ಕಂಥ ಘಟನೆ ನಡೆದಿದೆ. ಇನ್ನು ಇಬ್ಬರ ಮೇಲೆ 6 ಜನರಿಂದ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮನ ಬಂದಂತೆ ಹಲ್ಲೆ ನಡೆಸಿರ್ತಕ್ಕಂಥ ಕುರಿತು ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಇನ್ನು ಕಿರಣ್ ಚಿಕ್ಕಪೇಟೆಯ ಪ್ಲಾಜಾದಲ್ಲಿ ಮಾರುತಿ ಅಡ್ವೆಂಚರ್ ಎಂಬ ಬಟ್ಟೆ ಅಂಗಡಿ ಇತ್ತು, ನಡೆಸ್ತಿದ್ರು. ಸೆಪ್ಟೆಂಬರ್ 16ರಂದು ತಂದೆ ರಮೇಶ್ ಜೊತೆ ಅಂಗಡಿಯಲ್ಲಿ ಗ್ರಾಹಕರಿಗೆ ಕಿರಣ್ ಸೀರೆ ತೋರಿಸ್ತಿದ್ದ. ಇನ್ನು ಈ ವೇಳೆ ಏಕಾಏಕಿ ಪಕ್ಕದ ಕಲಾನಿಕೇತನ ಬಟ್ಟೆ ಅಂಗಡಿ ಮಾಲೀಕನಿಂದ ಬಂದು ಕಿರಿಕ್ ಮಾಡಿದ್ದಾನೆ. ಕಲಾನಿಕೇತನ ಬಟ್ಟೆ ಅಂಗಡಿ ಮಾಲೀಕ ಹಾಗೂ ಆತನ ಕಡೆಯವರಿಂದ ಪುಂಡಾಟ ತೋರಿದ್ದು ಕಲಾನಿಕೇತನಕ್ಕೆ ಹೋಗಿದ್ದ ಗ್ರಾಹಕರು ಕಲೆಕ್ಷನ್ ಸರಿ ಇಲ್ಲ ಅಂತ ಹೇಳಿ ಕಿರಣ್ ಅಂಗಡಿಗೆ ಬಂದಿದ್ದರು. ಈ ವೇಳೆ ಕಲಾನಿಕೇತನಿಂದ ಬಂದಂತಹ ಕಲಾನಿಕೇತನ ಮಾಲೀಕರು ಕಿರಣ್ ಹಾಗೂ ಆತನ ತಂದೆಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಇನ್ನು ಪಂಕಜ್ ಕುಮಾರ್, ಪಾರಸ್ ಲಾಲ್, ಮನೋಹರ್ ಲಾಲ್ ಸೇರಿ 6 ಜನರಿಂದ ಹಲ್ಲೆ ಮಾಡಿರೋ ದೃಶ್ಯಗಳು ನೋಡಿ. ಅಲ್ಲಿ CCTVಯಲ್ಲಿ ನೋಡಿ ಹೇಗೆ ಸರಿಯಾಗಿದೆ ಅಂತ. ಅಂದರೆ ನಮ್ಮ ಅಂಗಡಿಗೆ ಬಂದಂತಹ ಗ್ರಾಹಕರು ನಿಮ್ಮ ಅಂಗಡಿಗೆ ಬರೋ ಥರ ಮಾಡ್ಕೊಂಡಿದ್ದೀರಾ ನೀವು ಅಂತೇಳಿ ಈ ಆರೋಪಿಗಳು ಹೋಗಿ ಅಲ್ಲಿ ಗ್ರಾಹಕರಿದ್ದರೂ ಕೂಡ ಅವರ ಎದುರುಗಡೆನೇ ಒಬ್ಬರನ್ನೊಬ್ಬರು ಹಿಡ್ಕೊಂಡು ತಳ್ಳಾಡ್ಕೊಂಡು ಕುತ್ತಿಗೆ ಪಟ್ಟಿ ಹಿಡಿದು ಜಗಳ ಮಾಡಿರ್ತಕ್ಕಂಥ ಒಂದು ಘಟನೆ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಅಂದರೆ ನೋಡಿ, ಸಹಜವಾಗಿ ಏನಾಗುತ್ತೆ ಅಂತಂದರೆ ಈ ಬಿಸ್ನೆಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರಾಹಕರಿಗೆ ಯಾವ್ದು ಇಷ್ಟನೋ ಅಲ್ಟಿಮೇಟ್ಲಿ ಅವರು ಅದನ್ನು ಚೂಸ್ ಮಾಡ್ಕೊಳ್ತಾರೆ, ಅದನ್ನು ಗ್ರಾಹಕರಿಗೆ ಬಿಡಬೇಕು. ಆದರೆ ಇಲ್ಲಿ ಬೆಂಗಳೂರಲ್ಲಿ ಇಲ್ಲೊಂದೇ ಕಡೆ ಇದೊಂದು ಇನ್ಸಿಡೆಂಟ್ ಅಷ್ಟೇ FIR ಆಗಿರುತ್ತೆ, ಹೊರಗಡೆ ಬಂದಿದೆ ಅಂತಕ್ಕಂಥದ್ದು. ಇಂಥ ಘಟನೆಗಳು ಬೆಂಗಳೂರಲ್ಲಿ ದಿನನಿತ್ಯ ನಡೀತಾ ಇರ್ತವೆ. ಭಾಳ ಮುಖ್ಯವಾಗಿ ಏನಪ್ಪ ಅಂತಂದರೆ, ಈಗ ನಾವು ಬೆಂಗಳೂರು ಮೆಜೆಸ್ಟಿಕ್ ಅಂಡರ್ ಪಾಸ್ ಏನಿದೆ, ಸಾರ್ವಜನಿಕರು ಹೋಗೋ ರಸ್ತೆ ಇದೆಯಲ್ಲ, ಅಲ್ಲೂ ಕೂಡ ಈ ಥರದ್ದು ಘಟನೆಗಳು ನಡೀತಾ ಇರ್ತವೆ. ಸಾಮಾನ್ಯ ಜನರು ಪ್ರಯಾಣಿಕರು ನಡ್ಕೊಂಡು ಹೋಗ್ತಾ ಇರ್ತಾರೆ, ಅವ್ರ ಪಾಡ್ಗವರು. ಅಲ್ಲಿ ವ್ಯಾಪಾರ ಮಾಡೋದು ಹೆಂಗೆ ದೌರ್ಜನ್ಯ ಅಂದರೆ ಬನ್ನಿ ತಗೊಳ್ಳಿ ಅಂತ ಕೈ ಹಿಡಿತಾರೆ, ಅಡ್ಡ ತೊಗೊಳ್ತಾರೆ, ತಗೊಳ್ರಿ ಅಂತ ಹೇಳ್ತಾರೆ. ಯಾರೂ ಮಾತಾಡಿರಲ್ಲ ಜನರು. ನೀವು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರಲ್ರಿ, ಯಾಕ್ರಿ ಅಂತ ಈ ರೀತಿಯ ಒಂದು ಪರಿಸ್ಥಿತಿ ಬೆಂಗಳೂರಲ್ಲಿ ನಡೀತಾ ಇದೆ. ಇದ್ರ ಬಗ್ಗೆ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು ಅನ್ನೋದು ಕೂಡ ನಮ್ಮ ಒಂದು ಆಶಯ. ಯಾಕೆ ಅಂತಂದರೆ ದೂರದ ಊರುಗಳಿಂದ ಸಾಕಷ್ಟು ಜನ ಅಮಾಯಕರು ಬಂದಿರ್ತಾರೆ, ಅಥವಾ ಬೆಂಗಳೂರು ಪರಿಸ್ಥಿತಿ ಗೊತ್ತಿಲ್ಲದೆ ಇರೋರು ಬಂದಿರ್ತಾರೆ. ಅವ್ರ ಮೇಲೆ ಈ ರೀತಿ ವ್ಯಾಪಾರಸ್ಥರ ಮೇಲೇ, ಅಕ್ಕಪಕ್ಕದ ವ್ಯಾಪಾರಸ್ಥರ ಮೇಲೇ ಈ ರೀತಿ ದೌರ್ಜನ್ಯಗಳು ನಡೆಯೋದಾದರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಅಥವಾ ಗ್ರಾಹಕರ ಪರಿಸ್ಥಿತಿ ಏನು ಅನ್ನೋದು ಇಲ್ಲಿ ಚಿಂತೆಗೀಡಾಗಿರ್ತಕ್ಕಂಥ ವಿಚಾರ.